ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಈ ಹಿಂದೆ ಒಂದು ಟೀಸರ್ ರಿಲೀಸ್ ಆಗಿತ್ತು. ಟೀಸರ್ ಅಂದ್ಮೇಲೆ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇರುತ್ತೆ. ಟೀಸರ್ ಅಲ್ಲೇ ಕೆಲವು ಹಿಂಟ್ ಗಳನ್ನ ಬಿಟ್ಕೊಡ್ಬಹುದು, ಅಥವಾ ಟೀಸರ್ ಏನು ಟೀಸರ್ ಇರೋದು ಅನ್ನೋದು ಕೆಲವರಿಗೆ ಕುತೂಹಲ ಇರುತ್ತೆ. ಆ ಟೀಸರ್ ಅಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾದ್ದು ಟೀಸರ್ ಆಗಿರುತ್ತೆ. ಬಟ್ ಟಾಕ್ಸಿಕ್ ಸಿನಿಮಾ ಟೀಸರ್ ಯಾವ ರೀತಿ ಹೊರಗಡೆ ಪೋಟ್ರೆ ಆಗ್ತಾ ಇದೆ ಅನ್ನೋದು ಈಗ ಸುದ್ದಿ ಆಗಿರುವಂತಹ ವಿಷಯ. ಯಾಕಪ್ಪ ಅಂದ್ರೆ ಈಗ ಯಾವುದೇ ಒಂದು ಟೀಸರ್ ಅನ್ನ ಬಿಡ್ಲಿ, ಎಲ್ರು ಕಾತ್ರದಿಂದ ಕಾಯ್ತಾ ಇರೋದು ಹೌದು. ಅವ್ರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಒಂದು ವಾರದ ಮುಂದೆನೆ ಏನೋ ಸೆಲೆಬ್ರೇಷನ್ ಮಾಡ್ಕೊಂಡು ಅಥವಾ ತಮ್ಮ ಫೇವ್ರೆಟ್ ಸೆಲೆಬ್ರಿಟಿಯ ಒಂದು ಟೀಸರ್ ರಿಲೀಸ್ ಆಗ್ತಾ ಇದೆ, ಹಬ್ಬದ ತರನೇ ಮಾಡ್ತಿದ್ದಾರೆ. ಅದು ಕೂಡ ಯಶ್ ಅವರ ಹುಟ್ಟು ಹಬ್ಬದ ದಿನನೇ ಅವರ ಹಬ್ಬವಾಗಿ ಆಚರಿಸುವಂತ ಅವರ ಅಭಿಮಾನಿಗಳಿಗೆ ಒಂದು ಟೀಸರ್ ಆಗಿ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ಸೊ ಆ ಟೀಸರ್ ಬಗ್ಗೆ, ಎಲ್ಲಾ ಟೀಸರ್ ಬಗ್ಗೆ ಒಂದು ಕಡೆ ಏನೋ ಒಂದು ಬೇರೆ ಕಡೆ ಚರ್ಚೆ ಆದ್ರೆ, ಅಥವಾ ಒಂದು ಪಾಸಿಟಿವ್ ಆಗಿ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಚರ್ಚೆ ಆದ್ರೆ, ಈ ಟೀಸರ್ಗೆ ಮಿಕ್ಸ್ಅಪ್ ಆಗಿ ಚರ್ಚೆ ಆಗ್ತಿದೆ. ಅಂದ್ರೆ ಒಂದು ಕಡೆ ಪಾಸಿಟಿವ್ ಚರ್ಚೆ ಆಗ್ತಾ ಇದೆ, ಒಂದು ಕಡೆ ನೆಗೆಟಿವ್ ಚರ್ಚೆ ಆಗ್ತಿದೆ. ಯಾಕೆ ಹೀಗಾಯ್ತು? ಯಶ್ ಅವರು ಆತರ ಅಂದ್ರೆ ಆ ಒಂದು ಸೀನ್ ಅಲ್ಲಿ ಆತರ ಕಾಣಿಸ್ಕೊಂಡಿದ್ದು ಯಶ್ ಅವರ ತಪ್ಪ, ಅಥವಾ ಟೀಸರ್ ಆತರ ಮಾಡಿದ್ದು ಈ ಹಿಂದೆ ಏನು ವಕೀಲರು ಕೂಡ ಇದರ ವಿರುದ್ಧವಾಗಿ ಒಂದು ಕೇಸನ್ನ ದಾಖಲಿಸಿದ್ದಾರೆ, ಅಥವಾ ವಕೀಲರು ಕೂಡ ಈ ಟೀಸರ್ ವಿರುದ್ಧ ಕೋರ್ಟ್ಗೆ ಹೋಗಿ ಮೊರೆ ಹೋಗಿದ್ದಾರೆ ಅಂತಾನೆ ಈ ಒಂದು ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಬರ್ತಿತ್ತು. ಎಷ್ಟೋ ಕೆಲವೊಂದು ವಕೀಲಗಳು ಏನ್ ಮಾಡಿದ್ದಾರೆ, ಈ ಒಂದು ಟೀಸರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿರ್ಬೇಕು? ಹಾಗಾದ್ರೆ ಈ ಟೀಸರ್ ಅಲ್ಲಿ ಅಂತದ್ದೇನಿದೆ, ಅಥವಾ ಈ ಟೀಸರ್ ಈ ತರ ಮಾಡಿದ್ದು ತಪ್ಪ ಅನ್ನೋದು ನೋಡುದಾದ್ರೆ, ಈಗ ಯಶ್ ಅವರ ಸಿನಿಮಾ ಅಂದ್ಮೇಲೆ ಅವರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. KGF ಬಂದ್ಮೇಲೆ ಅಂತೂ ಯಶ್ ಅವರ ಬೇಸ್ ಏನಿದೆ, ಹಾಲಿವುಡ್ ಆದ್ಮೇಲೆ ಬಾಲಿವುಡ್ ಕೂಡ ರೀಚ್ ಆಗಿದೆ. ನಮ್ಮ ಕಾಂತಾರ ಸಿನಿಮಾ ಹೇಗೆ ಒಂದು ಇಡೀ ಭಾರತದಾದ್ಯಂತ ಒಂದು ಸದ್ದನ್ನ ಮಾಡಿತ್ತೋ, KGF ಅದಕ್ಕಿಂತ ಮುಂಚೆ ಆ ತರನೇ ಒಂದು ಸದ್ದನ್ನ ಮಾಡಿದಂತ ಸಿನಿಮಾ. ಸೊ ಆ ಸಿನಿಮಾಕ್ಕಾಗಿ ಸಾಕಷ್ಟು ಜನರು ಯಶ್ ಅವರ ಅಭಿಮಾನಿಗಳು ಆದ್ರು. ಈಗ ಬೇರೆಯವ್ರ ಅಭಿಮಾನಿಗಳಾಗಿದ್ದಂತಹ ಕೆಲವೊಬ್ರು ಜನರು ಯಶ್ ಅವರ KGF ನೋಡಿ ಹಾಲಿವುಡ್ ನಂದು ಅಭಿಮಾನಿಗಳಾದ್ರು, ಅಥವಾ ಬಾಲಿವುಡ್ ನಿಂದಲೂ ಕೆಲವು ಅಭಿಮಾನಿಗಳು ಯಶ್ ಅವ್ರಿಗೆ ಆಗ್ತಾರೆ. ಸೊ ಈಗ ಯಶ್ ಅವರ ಅಭಿಪ್ರಾಯ ಅಂದ್ರೆ, ಅವರ ಒಂದು ನಿರ್ದೇಶನ ಅಥವಾ ಅವರ ಒಂದು ಕಟ್ಟೆಗಾರಿಕೆಯಲ್ಲಿ ಬಂದಂತಹ ಟಾಕ್ಸಿಕ್ ಸಿನಿಮಾ ಯಶ್ ಅವ್ರನ್ನ ಒಂದು ಬೇರೆ ರೀತಿಯ ತೋರಿಸಿದೆ. ಈ ಹಿಂದೆ ಯಶ್ ಅವ್ರನ್ನ ನಾವು ಗೂಗ್ಲಿ ಸಿನಿಮಾದಲ್ಲಿ ನೋಡಿರ್ಬೋದು, ಅಥವಾ ಕಿರಾತಕ ಸಿನಿಮಾದಲ್ಲಿ ನೋಡಿರ್ಬೋದು. ಯಾಕೆ KGF ಸಿನಿಮಾದಲ್ಲಿ ಅವರೊಂದು ಹೀರೋಸಮ್ ಆಗಿರ್ಬೋದು, ಆ ಕದರ್ ಆಗಿರ್ಬೋದು, ಆ ತರ ನೋಡಿದ ಯಶ್ ಅನ್ನ ಅವರ ಅಭಿಮಾನಿಗಳಿಗೆ ಈಗ ಈ ತರ ನೋಡೋಕೆ ಆಗ್ತಿಲ್ವಂತೆ. ಅಂದ್ರೆ ಯಶ್ ಅವರು ಈ ತರ ಇದ್ರಲ್ಲಿ ಒಂದು ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಶ್ ಅವರು ಈ ಸಿನಿಮಾದ ಪೂರ್ತಿ ಈ ತರನೇ ಇರ್ತಾರ, ಅಥವಾ ಆ ಒಂದು ಟೀಸರ್ ಅಲ್ಲಿ ಮಾತ್ರ ಇದ್ದಾರ ಅನ್ನೋದು ಸಾಕಷ್ಟು ಜನಕ್ಕೆ ಅಸಮಾಧಾನ ತಂದಿದೆ. ಅಂದ್ರೆ ಎಸ್ಪೆಷಲಿ ಅವರ ಅಭಿಮಾನಿಗೆ ಕೆಲವೊಬ್ಬರಿಗೆ ಅದನ್ನು ಅಸಮಾಧಾನ ಅಂತ ಆಗಿದೆ, ಇನ್ನೊಬ್ರು ಅದನ್ನ ಸ್ವೀಕರಿಸಿದ್ದಾರೆ. ಅಂದ್ರೆ ಯಶ್ ಅವರು ಕಾಣಿಸಿಕೊಂಡಿದ್ದು ಅವ್ರದ್ದು ತಪ್ಪ. ಹಾಗಾದ್ರೆ ಈ ತರ ಸಿನಿಮಾ ಹಾಲಿವುಡ್ ಅಲ್ಲಿ ಮಾತ್ರ ಇರ್ಬೇಕು, ನಮ್ಮ ಕನ್ನಡ ಸಿನಿಮಾದಲ್ಲಿ ಮಾಡಬಾರ್ದು. ಅದ್ರಲ್ಲೂ ಯಶ್ ಅವ್ರು ಈ ತರ ಮಾಡಿದ್ದು ಎಷ್ಟು ಸರಿ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಅದ್ರಲ್ಲೂ ಈ ವಿರುದ್ಧ ಸಾಕಷ್ಟು ಮೀಮ್ಸ್ ಗಳಾಗಿರ್ಬೋದು ಓಡಿದನ್ನ ನಾವು ನೋಡಿದೀವಿ. ಆದ್ರೆ ಸಿನಿಮಾ ಅಂತ ಬಂದಾಗ ಯಶ್ ಅವರು ಕಾಣಿಸ್ಕೊಂಡಿದ್ದು ಅಥವಾ ಯಶ್ ಅವರ ವಿರುದ್ಧವಾಗಿ ಈ ಸಿನಿಮಾ ಇದೆ, ಓಡ್ತಾ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಒಂದು ಬೇಸರದ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸೀನಲ್ಲಿ ಯಶ್ ಅವರು ಕಾಣಿಸ್ಕೊಂಡಾಗ ಅವರ ಒಂದು ಅಂದ್ರೆ ಅವರ ಮೇಲೆ ಇದ್ದ ಅಭಿಪ್ರಾಯಗಳೇನಾಗಿದೆ, ಚೇಂಜ್ ಆಗಿದೆ. ಅಂದ್ರೆ ಯಶ್ ಅವರ ಬಗ್ಗೆ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಅವರ ಇನ್ಸಿಡೆಂಟ್ ಅನ್ನ ಟ್ರೋಲ್ ಮಾಡೋದಾಗಿರ್ಬೋದು, ಈ ತರ ಮಾಡ್ತಿದ್ದಾರೆ. ಬಟ್ ಯಶ್ ಅವರು ಈ ಹಿಂದೆ ಅವರ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳಿರುವಂತ ಕೆಲವು ಮಾತುಗಳು ಏನಾಗಿದೆ, ಈಗ ಟ್ರೋಲ್ ಆಗ್ತಾ ಇದೆ. ಅಂದ್ರೆ ಅವರ ಒಂದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಹೇಳ್ತಾರೆ, ನನ್ನ ಫ್ಯಾಮಿಲಿ ಜೊತೆ ಅಥವಾ ನನ್ನ ತಂದೆ ತಾಯಿ ಜೊತೆ ನಾನು ಅಂತ ಸಿನಿಮಾವನ್ನು ನೋಡೋಕೆ ಇಷ್ಟಪಡಲ್ಲ ಅಂತ. ಬಟ್ ಅವರು ಈಗ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಯಾವ ರೀತಿ? ಹಾಗಾದ್ರೆ ಇದು ಅವಾಗ ಅಂದ್ರೆ ಹೆಸರು ಬರೋಕ್ಕಿಂತ ಮುಂಚೆ ಆ ತರ ಹೇಳಿದವರು, ಹೆಸರು ಬಂದಾದ್ಮೇಲೆ KGF ಆದ್ಮೇಲೆ ಹೆಸರು ಬಂತು, ಹಣ ಬಂತು, ಎಲ್ಲ ಆದ್ಮೇಲೆ ಈಗ ಈ ತರ ಮಾತಾಡೋದು ಎಷ್ಟು ಸರಿ ಅನ್ನೋದು ಕೆಲವೊಬ್ರು ವಾದ. ಹಾಗಾದ್ರೆ ಯಶ್ ಅವರ ಈ ಒಂದು ಚೇಂಜಸ್ಗೆ ಸಾಕಷ್ಟು ಜನ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಆ ತರನೇ ಪೋಟ್ರೆ ಆಗ್ತಾರೆ ಯಶ್ ಅವರು ಅನ್ನೋದು ಕೂಡ ಒಂದು ಕಡೆ ಗೊಂದಲ ಆಗಿದೆ. ಬಟ್ ಈಗ ಕೇಸ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ, ಈಗ ಸೆನ್ಸರ್ ಟೀಮ್ಗೆ ವಕೀಲರು ಏನ್ ಕೇಸ್ ಮಾಡಿದಾರೆ ಅಂದ್ರೆ, ಯಶ್ ಅವರು ಆ ಒಂದು ಸಿನಿಮಾದಲ್ಲಿ ಮಾಡ್ಲಿ, ಬಟ್ ಆ ಒಂದು ಸಿನಿಮಾ ಅಥವಾ ಆ ಒಂದು ಸೀನ್ ತೋರಿಸುವಾಗ ಯಾಕೆ ಮುಂಚೆನೆ ಮುಂಜಾಗ್ರತೆಯನ್ನ ವಹಿಸಿಲ್ಲ? ಈಗ ಏನೋ ಒಂದು ಕಾಷನ್ ಕೊಡ್ಬೇಕಲ್ಲ, ಈ ತರ ಒಂದಿದೆ, ಇದನ್ನ 18 ವರ್ಷದವ್ರ ಮೇಲ್ಪಟ್ಟವರೇ ನೋಡ್ಬೇಕು, ಅಥವಾ ಮನೆಯಲ್ಲಿ ಅಂದ್ರೆ ಕುಟುಂಬ ಸಮೇತರಾಗಿ ನೋಡುವಂತ ಸೀನ್ ಇಲ್ಲ ಇದ್ರಲ್ಲಿ, ಆ ತರ ಏನಾದ್ರು ಒಂದು ಕಾಷನ್ ಕೊಡ್ಬೇಕಿತ್ತಲ್ಲ. ಬಟ್ ಯಾಕೆ ಕೊಟ್ಟಿಲ್ಲ? ಸ್ಟಾರ್ಟಿಂಗ್ ಅಂತ ಎಲ್ಲರೂ ಯಶ್ ಅವ್ರ ಅಭಿಮಾನಿಗಳಾಗಿರ್ಬೋದು, ಅಥವಾ ಬೇರೆ ಯಾರಾದ್ರೂ ಈಗ ಟೀಸರ್ ಮನೆ ಮಕ್ಕಳು ಜೊತೆ ನೋಡ್ಕೊಂಡಿರ್ತಾರೆ, ಅಥವಾ ಮನೆಯವ್ರು ಇಡೀ ಫ್ಯಾಮಿಲಿ ಅವರು ಒಂದು ಟೀಸರ್ ಅನ್ನ ನೋಡ್ತಿದ್ದಾರೆ ಅಂದ್ಮೇಲೆ ಆ ತರ ಒಂದು ಕಾಷನ್ ಅನ್ನು ಕೊಡೋದು ತುಂಬಾನೇ ಮುಖ್ಯ ಆಗುತ್ತೆ ಅನ್ನೋದು ಇಲ್ಲಿ ವಕೀಲರ ವಾದ ಆಗಿರುತ್ತೆ. ಅದು ಕರೆಕ್ಟೇ. ಯಾಕಂದ್ರೆ ಈಗ ಆ ಒಂದು ಸೀನ್ ಅಲ್ಲಿ ಬಂದಾಗ ಆ ಸೀನ್ಗೆ ಆ ಒಂದು ಸೀನ್ ಅನ್ನ ನೋಡ್ಬೇಕಾದ್ರೆ ಸಾಕಷ್ಟು ಜನ ಕಾಯ್ತಿರ್ತಾರೆ, ಯಶ್ ಅವ್ರ ಅಭಿಮಾನಿಗಳಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು. ಈ ತರ ಕಾಯ್ತಿರ್ಬೇಕಾದ್ರೆ ಆ ತರ ಒಂದು ಕಾಷನ್ ಕೊಡೋದೇ
ಆ ಒಂದು ಸೀನನ್ನ ಹಾಕಿದಾಗ ಎಷ್ಟೋ ಜನರು ಕಂಗಾಲಾಗಿರೋದಿದೆ. ಯಾಕಂದ್ರೆ ಆ ಸೀನಲ್ಲಿ ಏನು ಕಾಜನ್ ಇಲ್ಲ, ಅಂದ್ರೆ ಎಲ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ, ಎಲ್ರು ಏನು ಇಲ್ಲ ಸೀನಲ್ಲಿ ಅನ್ನೋದು ಅವರ ತಲೆಯಲ್ಲಿ ಇರುತ್ತೆ. ಬಟ್ ಆ ತರ ಸೀನ್ ಬಂದಾಗ ಮನೆಯವರು ಹೇಗೆ ನೋಡ್ತಾರೆ ಅಥವಾ ಮಕ್ಕಳಿಗೆ ಇದು ಮೆಂಟಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಸಿನಿಮಾದವ್ರು ಯಾಕೆ ಗಮನಿಸಿಲ್ಲ ಅನ್ನೋದು ಇಲ್ಲಿ ವಕೀಲರ ವಾದ ಆಗುತ್ತೆ. ಸೊ ಈ ವಾದ ಅಥವಾ ಈ ಚರ್ಚೆ ಎಲ್ಲಿ ತನಕ ಮುಟ್ಟುತ್ತೆ ಗೊತ್ತಿಲ್ಲ. ಈ ಟಾಕ್ಸಿಕ್ ಸಿನಿಮಾಕ್ಕೆ ಟೀಸರ್ಗೆ ಎಷ್ಟು ನೆಗೆಟಿವ್ ಆಗಿ ಕೆಲವೊಂದು ಕಡೆಗಳಲ್ಲಿ ನೆಗೆಟಿವ್ ಆಗಿ ಬಂದಿದೆ. ಸೊ ಹಾಗಾಗಿ ಟೀಸರ್ಗೆ ಯಾವ ರೀತಿ ಒಂದು ಬೆಂಬಲ ಸಿಗುತ್ತೆ ಅಥವಾ ಈ ಟೀಸರ್ ಅನ್ನ ಬೇಡ, ಟೀಸರ್ ಇನ್ನೂ ಚೇಂಜಸ್ ಮಾಡಿ ಅಥವಾ ಮೊದಲೇ ಕಾಷನ್ ಕೊಡೋದಾರೆ ಏನಾದ್ರು ಮಾಡಿ ಅಂತ ಎಷ್ಟೋ ವಕೀಲರು ಹೇಳ್ತಿದ್ದಾರೆ. ಸೊ ನೋಡ್ಬೇಕು ಈ ಟೀಸರ್ಗೆ ಏನಾದ್ರು ರೆಸ್ಪಾನ್ಸ್ ಬಂದು ಏನಾದ್ರು ಚೇಂಜಸ್ ಮಾಡ್ತಾರ ಅನ್ನೋದು. ಸೊ ಈ ಬಗ್ಗೆ ಯಶ್ ಅವರ ತಾಯಿ ಆಗಿರ್ಬೋದು ಅಥವಾ ಯಶ್ ಅವರಾದ್ರೂ ಏನು ಮಾತಾಡಿಲ್ಲ. ಸೊ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಷ್ಟೇ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.